ಹಲೋ ನಮಸ್ಕಾರ. ನನ್ನ ಹೆಸರು ತಗೊಂಡೆ ಶಾಣ ಮಾಡೋದಿದೆ. ಮ್ಯಾಟ್ರ್ ಏನಪ್ಪ ಅಂದರೆ ಎಸ್ ಅಂಗಾರ ಮತ್ತು ಸಮೀರ್ ಮಧ್ಯೆ ಏನು ನಡೀತಿದೆ ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ನಾನು ಹೇಳ್ತೀನಿ, ಬರೀ ಹೇಳೋದಲ್ಲ ತೋರಿಸ್ತೀನಿ ನೋಡಿ. ಹೇ ಇದಲ್ಲ, ಇದು ಫೈಟ್ ನಡೀತಾ ಇದೆ. ಫೈಟ್ ನಡೀತಿದ್ರೆ ಅವ್ರಿವ್ರ ಮಧ್ಯೆ ಪರವಾಗಿಲ್ಲ, ಹೇಗೋ ನಡ್ಕೊಳ್ಳಿ. ಇದು ಮ್ಯಾಟ್ರ್ ಎಲ್ಲಿ ಹೋಗಿದ್ದಾರೆ, ಇವ್ರ ಫಾಲೋವರ್ಸ್ಗಳೆಲ್ಲ ಸೇರಿಕೊಂಡು ಅವ್ರ ಅಪ್ಪ ಅಮ್ಮಂಗೆ ಬೈಯೋದಂತೆ, ಅವ್ರ ಫಾಲೋವರ್ಸ್ಗಳು ಹೋಗಿ ಇವ್ರ ಅಪ್ಪ ಅಮ್ಮಂಗೆ ಬೈಯೋದಂತೆ. ಸೊ ನಿಮ್ಮ ಕೆಲಸಗಳು ನೀವು ಮಾಡ್ಕೊಳ್ಳೋದು ಬಿಟ್ಟು ಯಾರ್ಯಾರೋ ಬೋಳಿಬೇಕು ಮ್ಯಾಟ್ರಲ್ಲಿ ನೀವು ಉಟ್ಕೊಂಡು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತಿದ್ದೀರಾ? ಎಲ್ಲೋ ಸಿಗೋ ಟೈಮಲ್ಲಿ ಫ್ರೀ ಟೈಮಲ್ಲಿ ನೋಡ್ತಾ ಇರ್ತೀರಿ ಎಂಟರ್ಟೈನ್ಗೋಸ್ಕರ ವೀಡಿಯೋಸ್ಗಳನ್ನ. ಸೊ ಎಂಟರ್ಟೈನ್ಗೋಸ್ಕರ ನೋಡಿ, ಅವ್ರು ದುಡ್ಡು ಮಾಡೋಕ್ಕೋಸ್ಕರ ಅವ್ರ ಕೆಲಸ ಅದನ್ನು ಮಾಡ್ತಿದ್ದಾರೆ. ನೀವು ಯಾಕೆ ಗುರು, ನಿಮಗೆ ಯಾಕೆ ಬೇಕು? ಅವ್ರವ್ರದ್ದು 16 ಇರ್ತವೆ ಬೋಳಿ ಮಕ್ಕಳು, ಇನ್ನೇನೋ ಮಾಡ್ಕೊಂಡಿರ್ತಾರೆ. ನೀವು ಸುಮ್ಮನೆ ಹೋಗ್ಬಿಟ್ಟು ಅವರಪ್ಪ ಅಮ್ಮಂಗೆ ಬೈಯೋದಂತೆ, ಇವರಪ್ಪ ಅಮ್ಮಂಗೆ ಬೈಯೋದಂತೆ. ಯಾಕೆ? ಮತ್ತೊಂದಿನ ಅವರು ಒಂದೇ ಆಗ್ತಾರೆ, ಹೇಗೋ ಏನೋ ಕಾಂಪ್ರಮೈಸ್ ಆಗ್ತಾರೆ. ನಮ್ಮ ಇವ್ರ ಬ್ರದರು, ಇವ್ರು ನಮ್ಮ ಬ್ರದರು ಅಂತ ಹೇಳ್ಕೊತಾರೆ. ಜೋಕರ್ಗಳಾಗೋದು ನೀವು. ಯಾರು ಹೇಳಿ? ನೀವು. ಸೊ ಜೋಕರ್ಗಳಾಗಬೇಡಿ, ಅವ್ರವ್ರು ಮಾಡ್ಕೊಳ್ಳಿ. ಎಂಟರ್ಟೈನ್ಗೋಸ್ಕರ ನೋಡ್ತಿದ್ದೀರ, ನೆಟ್ ಖರ್ಚು ಮಾಡಿಬಿಟ್ಟು ಆರಾಮಾಗಿ ನೋಡಿ, ಎಂಜಾಯ್ ಮಾಡಿ. ಬೋರ್ ಆಗ್ತಿದ್ರೆ ಸ್ಕಿಪ್ ಮಾಡಿ ಹೋಗ್ತಾ ಇರಿ, ಬೇರೆ ವೀಡಿಯೋಸ್ಗಳನ್ನ ಬೇರೆ ರೀಲ್ಸ್ಗಳನ್ನ ನೋಡಿ. ಚಿಲ್ಲಾಗಿರ್ಬೇಕು, ಚಿಂತೆ ಬಿಟ್ಟಿರ್ಬೇಕು. ನಮಗೆ ಯೂಸ್ ಇಲ್ಲ ಅಂದಮೇಲೆ ಯಾಕೆ ಯಾರಿಗೋಸ್ಕರ? ಆ್ಯಂಡ್ ಯಾವುದೋ ಒಂದು ಪರ್ಸನ್ನು ಜನಗಳ ಬಗ್ಗೆ, ಯಾವುದೋ ಬಗ್ಗೆ 4 ಜನಕ್ಕೆ ಹೆಲ್ಪ್ ಆಗೋ ಥರ ಮಾತಾಡ್ತಿದ್ದಾರೆ ಅಂದರೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡೋದ್ರೂ ಪರವಾಗಿಲ್ಲ. ಆ್ಯಂಡ್ ಸಮೀರ್ ಮಾತಾಡಿದ್ದಾನೆ ಅಂತ ನೀವು ಹೇಳ್ತೀರಾ, ಏನಿಲ್ಲ, ಅದು ಅಕ್ಷಣದ ಸತ್ಯ ಅಷ್ಟೇ. ನಿಜ ಏನು ಅಂತ ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅದೊಂದೇ ಮ್ಯಾಟ್ರ್ ಬಿಟ್ಟರೆ ಸಾಯಿಬ್ರು ಇನ್ಯಾವ ಮ್ಯಾಟ್ರಲ್ಲೂ ಮಾತಾಡಲ್ಲ. ರೀಜನ್ ಕ್ರೈಮ್ ಆಗ್ತದೆ, ಬಟ್ ಹೇಳ್ತಲ್ಲ. ಸೊ ನಿಮ್ಮೆಲ್ರಿಗೂ ಸತ್ಯ ಗೊತ್ತೇ ಇದೆ. ಸೊ ಇವಾಗ ಸಮೀರ್ ಸರ್ ಏನಂತಾರೆ ಅಂತ ಕೇಳೋಣ. ಅಂತ ಐಡಿ ನೇಮು ಇವ್ರ ಬಗ್ಗೆ